ಅಂದ್ಕೊಂಡ ಮಟ್ಟಿಗೆ ಹೋಗ್ಲಿಲ್ಲ ಅನ್ನೋಂಥದ್ದು ಕೆಲವರ ಒಂದು ಅಭಿಪ್ರಾಯ. ನನ್ನ ಸಿನಿಮಾಗೆ ಅವಾರ್ಡ್ ಕೊಡ್ತಾರೆ ಕಬ್ಜಾಗೆ, ಹಂಗಾದ್ರೆ ಯಾರಿಗೂ ಬುದ್ಧಿ ಇಲ್ವಾ? ಫಾದರ್ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರ, ಜೊತೆಗೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತಿದ್ರ. ಅಪ್ಪ ಮಗನಿಗೆ ಈ ಸಿನಿಮಾ ನೋಡೋನ್ಬೇಕು, ಮಗ ಅಪ್ಪನಿಗೆ ಸಿನಿಮಾ ನೋಡೋನ್ಬೇಕು, ಎಂಟೈರ್ ಇಡೀ ಫ್ಯಾಮಿಲಿಗೆ ಫಾದರ್ ಸಿನಿಮಾ ನೋಡೋದಪ್ಪ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಯಾವಾಗ ನಿಮ್ಮ ಮತ್ತೆ ಶಿವಣ್ಣ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ಬೋದು? ಮತ್ತೊಂದು ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಸಿನಿಮಾ ನಮ್ಮ ಕಡೆಯಿಂದ ಬರುತ್ತೆ. ಕಬ್ಜಾ ಸಿನಿಮಾ ಅಂದ್ಕೊಂಡ ಮಟ್ಟಿಗೆ ಹೋಗ್ಲಿಲ್ಲ ಅನ್ನೋಂಥದ್ದು ಕೆಲವರ ಒಂದು ಅಭಿಪ್ರಾಯ ಅಷ್ಟೇ. ಆದ್ರೆ ಕಬ್ಜಾ ಏನಾಯ್ತು, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯ್ತು, ಎಷ್ಟು ಕಲೆಕ್ಷನ್ ಮಾಡ್ತು, ಕಬ್ಜಾದಿಂದ ಇನ್ನೆಷ್ಟು ಸಿನಿಮಾಗಳನ್ನ ಮಾಡ್ಲಿಕ್ಕೆ ಸ್ಫೂರ್ತಿ ಆಯ್ತು ಅನ್ನುವಂಥದ್ದು ನಿರ್ದೇಶಕ ಚಂದ್ರು ಸರ್ಗೆ ಮಾತ್ರ ಗೊತ್ತಿದೆ. ಯಾಕೆ ಈ ಕಬ್ಜಾ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಕಬ್ಜಾ ನಂತರ 5 ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿ ಇಡೀ ಪ್ಯಾನ್ ಇಂಡಿಯಾನೇ ಟರ್ನ್ ಆಗಿ ಅಂದ್ರೆ ಒಂದ್ ಕಡೆ ತಿರುಗಿಸಿ ನೋಡುವಂತೆ ಮಾಡಿದ್ದಾರೆ ಆರ್ ಚಂದ್ರು ಸರ್. ಈಗ ನನ್ನೊಟ್ಟಿಗಿದ್ದಾರೆ. ಮೈಸೂರಿನಲ್ಲಿ ಫಾದರ್ ಸಿನಿಮಾದ ಶೂಟಿಂಗ್ ಅದ್ಧೂರಿಯಾಗಿ ನಡೀತಾ ಇದೆ. ಫಾದರ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ನ ನಮ್ಮ ಚಾನಲ್ಗೆ ಅಂದ್ರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಹಂಚ್ಕೊಳ್ಳೋದಕ್ಕೆ ನನ್ನ ಜೊತೆ ಆರ್ ಚಂದ್ರು ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್. ಹಲೋ ಮೇಡಮ್. ಸೂಪರ್. ಕಬ್ಜಾ ಸಿನಿಮಾ ಸ್ಟಾರ್ಟ್ ಆಗಿದ್ದು ಅಥವಾ ರಿಲೀಸ್ ಆಗಿದ್ದು, ಅದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದ್ದು, ಅನಂತರ ಜನ ತಲೆಗೊಂದು ಮಾತಾಡಿದ್ದು, ಚಂದ್ರು ಸರ್ ಕೊಂಚ ಅಪ್ಸೆಟ್ ಆಗಿದ್ದು, ಅನಂತರ ಬ್ಯಾಕ್ ಬೌನ್ಸ್ ಆಗಿ ಒಂದ್ ರೀತಿ ಒಂದ್ ಪಕ್ಷಿ ತರನೇ ಎದ್ದು ಬಂದಿದ್ದು. ಸೊ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸೊ 5 ಸಿನಿಮಾನ ಅನೌನ್ಸ್ ಮಾಡಿ ಇಡೀ ಪ್ಯಾನ್ ಇಂಡಿಯಾ ತಿರುಗಿ ನೋಡುವಂತೆ ಮಾಡಿದಿರಿ. ಸೊ ಇವತ್ತು ಅದರಲ್ಲಿ ಒಂದಾಗಿರ್ತಕ್ಕಂಥ ಫಾದರ್ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಫಾದರ್ ಬಗ್ಗೆ ನೀವೇ ಹೇಳೋದಾದ್ರೆ? ಇವಾಗ ನೀವು ಹೇಳಿದ್ರಲ್ಲ ಇಷ್ಟು, ಈಗ ನೀವು ಯಾರನ್ನ ಇನ್ಫ್ಲೂಯೆನ್ಸಲ್ಲಿ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ನೀವು ಹೇಳಿದ ಇನ್ಫ್ಲೂಯೆನ್ಸು ಪ್ರೇಕ್ಷಕರು ಆಗ್ತಾರೆ, ಹೌದಾ ಹಿಂಗ ಅಂತ. ನಾನು ಯಾಕೆ ಬೌನ್ಸ್ ಆಗಬೇಕು? ನಾನು ಬೌನ್ಸ್ ಆಗೋ ಅವಶ್ಯಕತೆ ಇಲ್ಲ. ನಾನು ಪ್ಲ್ಯಾಂಡಾಗಿ ಹೋಗ್ತಾನೆ ಇದ್ದೀನಿ. ಕಬ್ಜಾ ಮಾಡ್ತೀನಿ ಅಂತ ಹೇಳಿದೆ, ಕಬ್ಜಾ ಮಾಡಿದೆ. KGF ಸಿನಿಮಾ ಕನ್ನಡದಲ್ಲಿ ಒಬ್ಬರು ಮಾಡಿದಾಗ ಯಾಕೆ ನಾವು ಮಾಡಬಾರ್ದ ಅಂತ ಮಾಡಿದೆ. ಮೇಕಿಂಗ್ ನಾಟ್ ಈಸಿ. ಬಿಸ್ನೆಸ್ ಮಾಡಿದೆ, ಓಪನ್ ಆಗಿ ನಾನು ಏನೇನು ಅದಕ್ಕೆ ಎಷ್ಟು ದುಡ್ದೆ ಅಂದರೆ ನಾನು ಏನು ವ್ಯಾಪಾರ ಮಾಡಿದೆ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ನಾನು ನಿಮಗೆ ಅಥೆಂಟಿಕ್ ಆಗಿ GST ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಬಂದಿರೋ ಸರ್ಟಿಫಿಕೇಟ್ ಕೊಟ್ಟೆ. ಅದು ಬಿಡಿ, ಕಬ್ಜಾ ದೊಡ್ಡ ಹಿಟ್ಟು ಅಂತ ಒಂದು ಪ್ರತಿಷ್ಠಿತ ಪತ್ರಿಕೆ ಕರೆದು ನನಗೆ ಅವಾರ್ಡ್ ಕೊಡುತ್ತೆ. ಇವೆಲ್ಲವನ್ನು ಕಬ್ಜಾ ಹಿಟ್ಟು ಅಂತ ಅವಾರ್ಡ್ ಕೊಡುತ್ತೆ ದೊಡ್ಡ ಪತ್ರಿಕೆ. ನಾನು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ನಾನು ಹೇಳ್ತೀನಿ. ನಾನು ಅದಕ್ಕೆ ಅಥೆಂಟಿಕ್ ಆಗಿ ಸರ್ಟಿಫಿಕೇಟ್ ಕೊಡ್ತೀನಿ. ನಾನು 5 ಸಿನಿಮಾ ಅನೌನ್ಸ್ ಮಾಡಿ ಅದನ್ನು ಇಂಡಸ್ಟ್ರಿಗೆ ಪೂರಕವಾಗಿ ಅನೌನ್ಸ್ ಮಾಡ್ತೀನಿ. ಇದನ್ನೇ ಯಾಕೆ ಎಲ್ಲರೂ ಬೇರೆ ಥರ ಅನ್ಕೋಬೇಕು? ಪ್ರೇಕ್ಷಕರು ಯಾವತ್ತೂ ಹಂಗೆ ಅಂದ್ಕೊಳ್ಳಲ್ಲ. ಇಲ್ಲಿ ಯಾವಾಗಲೂ ಹಿತಾಸಕ್ತಿ ಕೆಲವು ಪರ್ಸನ್ಸ್ ಇರ್ತಾರೆ, ಅದು ಎಲ್ರಿಗೂ ಇರ್ತಾರೆ. ಬಡವ್ರ ಮಕ್ಕಳು ಬೆಳಿಬಾರ್ದು ಅಂತಾರಲ್ಲ, ಬಡವ್ರ ಮಕ್ಕಳು ಬೆಳಿಬಾರ್ದು ಅಂದಾಗ ನಮ್ಮಂಥವ್ರು ರೈತರ ಮಕ್ಕಳು ಸ್ವಲ್ಪ ಹಳ್ಳಿಯಿಂದ ಬಂದಾಗ ಕೆಲವ್ರು ಅಂತಾರೆ. ಅವ್ರದ್ದು ಮಾತು ಕೆಟ್ಕೊಂಡು ನೀವು ಹೇಳ್ಬೇಡಿ ಜನಕ್ಕೆ. ನಾನು ಎಲ್ಲೋದ್ರೂ ಕಬ್ಜಾ 2 ಯಾವಾಗ ಸರ್ ಅಂತಾರೆ. ಕಬ್ಜಾ 2 ನಾನು ಕ್ರೋರ್ಸ್ ಟುಗೆದರ್ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಅಂದರೆ ಸಿನಿಮಾ ನನಗೆ ಹಿಟ್ ಆಫ್ ಲಾಪ? ನೀವು ಹೇಳಿ. ಅಲ್ಲಲ್ಲ, ನನಗೆ ನೀವು ಹೇಳಿ. ಈಗ ಎಷ್ಟೋ ಜನ ಅದಕ್ಕೆ ಏನು ಹೇಳಿ, ನಾನು ಕಟ್ಟಿರೋಷ್ಟು ಟ್ಯಾಕ್ಸ್ ಶೇರ್ ಬರಲ್ಲ. ಅದು ನಾನು ಕಟ್ಟಿರೋಷ್ಟು ಶೇರ್ ಬಂದಿಲ್ಲ ಎಷ್ಟೋ ಹಿಟ್ ಸಿನಿಮಾಗಳಿಗೆ. ಸೊ ಅದು ಬಂದಿದೆ ಅಂದರೆ ಹಿಟ್ ಆಫ್ ಲಾಪ? ಬಿಡಿ. ಮೊನ್ನೆ ಕರೆದು ಒಂದು ಒಳ್ಳೆ ಚಾನಲ್, ಒಂದು ಒಳ್ಳೆ ಪತ್ರಿಕೆಯವರು, ನಿಮ್ಗೆ ಗೊತ್ತು, ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಇಡೀ ಲೆಜೆಂಡ್ರಿಗಳೆಲ್ಲ ಸಾಹಿತಿಗಳು ಸೇರಿ ನನ್ನ ಸಿನಿಮಾಗೆ ಅವಾರ್ಡ್ ಕೊಡ್ತಾರೆ ಕಬ್ಜಾಗೆ. ಹಂಗಾದ್ರೆ ಯಾರಿಗೂ ಬುದ್ಧಿ ಇಲ್ವಾ? ಜನ ನೋಡಿ, ಹಂಗಾದ್ರೆ ಅಷ್ಟೊಂದು ಕಲೆಕ್ಷನ್ ಬಂತು, ಜನಕ್ಕೆ ಬುದ್ಧಿ ಇಲ್ವಾ? ಇಲ್ಲ, ನನಗೆ ಇಲ್ಲ, ನೀವು ಕೇಳಿದ್ದು ತಪ್ಪಾಗಿ ಭಾವಿಸ್ಬೇಡಿ. ಹಿಂಗೆ ಕೇಳ್ತಾ ಜನಕ್ಕೆ ಪ್ರವೋಕ್ ಆಗ್ತಾರೆ, ಹಂಗೆ ಅನ್ಬಾರ್ದು. ನಾನು ಕಬ್ಜಾ 2 ಮಾಡ್ತಿದ್ದೀನಿ, ಆಯಿತಾ? ಕಬ್ಜಾಯಿಂದ ನನಗೆ ದಾರಿ ಆಗಿದೆ. ಕಬ್ಜಾಯಿಂದ ಇವತ್ತು ಇಂಡಸ್ಟ್ರಿಗೆ 5 ಸಿನಿಮಾ ಕೊಡ್ತಿದ್ದೀನಿ. ಸೊ ಇದನ್ನು ನಾನು ಕೋಪದಲ್ಲೇನು ಹೇಳ್ತಿಲ್ಲ. ಇದು ತುಂಬ ಜನ ಈಗ ಅಯ್ಯೋ ಪಾಪ ಅಂದರೆ ಎಲ್ರಿಗೂ ಅಯ್ಯೋ ಏನಾಯಿತು ನನಗೆ ಅನ್ನೋ ಥರ ಆಗುತ್ತೆ. ಹಂಗೆ ಅನ್ಬಾರ್ದು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಜನ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ, ಅಪ್ ಟು ಕಬ್ಜಾವರೆಗೂ. ಇದರ ಮೇಲೂ ನಾನು ಇದು ಒಳ್ಳೆ ಸಿನಿಮಾಗಳು ಮಾಡ್ತಿದ್ದೀನಿ. ಫಾದರ್ ಇವತ್ತು ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಫಾದರ್ ಆದಮೇಲೆ ಇದು ಬ್ಯಾಕಲ್ಲಿ ಇನ್ನೊಂದು ದಯಾಳ್ಸ್ ಅದೊಂದು ಸ್ಟಾರ್ಟ್ ಆಗ್ತಿದೆ. ನಾನೇನು ಅನೌನ್ಸ್ ಮಾಡಿದ್ದೀನಿ, ಆ ಟಾರ್ಗೆಟಲ್ಲಿದ್ದೀನಿ. ಯಾವತ್ತು ಚಿತ್ರರಂಗಕ್ಕೆ ಹೆಚ್ಚೆಚ್ಚಿಗೆ ಸಿನಿಮಾಗಳು ಬಂದರೆ ನಾನು ಬರೀ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದೆ. ನನ್ನ ಸಿನಿಮಾಗೆ ನಾನೇ ಪ್ರೊಡಕ್ಷನ್ ಮಾಡ್ಕೊಳ್ತಿದ್ದೆ. ಇವತ್ತು ನಾನು ಬೇರೆ ಡೈರೆಕ್ಟರ್ಗಳಿಗೂ ಕೆಲಸ ಕೊಡ್ತಿದ್ದೀನಿ. ಸೊ ಇದು ಯಾರು ಮಾಡಿದ್ದಾರೆ? ಯಾರನ್ನೂ ಬೈತಿಲ್ಲ. ಸೊ ಇದನ್ನು ದಯವಿಟ್ಟು ನನಗೆ ಅಪ್ರಿಷಿಯೇಷನ್ ಮಾಡಿ ನಾನು ಬೆಂತಟ್ಟಿ ಅಂತ ಹೇಳ್ತಿಲ್ಲ. ಡಿಪ್ರಿಸಿಯೇಷನ್ ಮಾಡದೇ ಇದ್ರೆ ಸಾಕು ಯಾರೂ, ಬೇರೆಯವ್ರು ಯಾರೂ. ಸೊ ಎಲ್ಲಿವರೆಗೂ ನಮಗಿಲ್ಲ ಅನ್ನ ಇದೆ ಅಲ್ಲಿವರೆಗೂ ನಮ್ಮ ಶ್ರಮ ಹಾಕಿ ಕೆಲಸ ಮಾಡೇ ಮಾಡ್ತೀವಿ. ನಾನು ರೈತನ ಕೆಲಸ ಮಾಡಿದ್ರು ಚೆನ್ನಾಗಿ ಮಾಡ್ತೀನಿ, ನೀವು ಕಸ ಗುಡಿಸೋ ಕೆಲಸ ಕೊಟ್ಟರು ಚೆನ್ನಾಗಿ ಮಾಡ್ತೀನಿ, ಸಿನಿಮಾ ಕೊಟ್ಟರು ಮಾಡ್ತೀನಿ. ಅಲ್ಟಿಮೇಟ್ ಅವ್ರವ್ರ ಕಣ್ಣಿಗೆ ಅದು ಅವ್ರವ್ರು, ಇದು ನನಗೆ ಗೊತ್ತಿಲ್ಲ. ಬಟ್ ನನಗೆ ರಿಸಲ್ಟ್ ಚೆನ್ನಾಗಿ ಸಿಗ್ತಿದೆ. ಸೊ ಇವತ್ತು ಫಾದರ್
ನನ್ನ ಶೂಟಿಂಗ್ ಮೈಸೂರಲ್ಲಿ ಇವತ್ತು 10th ಡೇ 11th ಡೇ ಶೂಟಿಂಗ್ ಇವತ್ತು. ಒಂದೇ ಶೆಡ್ಯೂಲಲ್ಲಿ ನಾವು ಮಾಡ್ತಿದ್ದೀವಿ. ಇದು ಮುಗಿಸ್ಕೊಂಡು ವಾರಣಾಸಿಗೆ ಹೋಗ್ತೀವಿ, ಮಂಗಳೂರಿಗೆ ಹೋಗ್ತೀವಿ. ಚಂದ್ರುಯಿಂದ ತುಂಬ ಜನ ಒಂದು ತಾಜ್ ಮಹಲ್ ಥರ ಸಿನಿಮಾ ಬೇಕು, ಚಂದ್ರುಯಿಂದ ಒಂದು ಚಾರ್ಮಿನಾರ್ ಥರ ಸಿನಿಮಾ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದವ್ರಿಗೆ ಚಂದ್ರು ಬ್ಯಾನರಿಂದ ಈ ಥರ ಸಿನಿಮಾಗಳು ನಮಗೆ ಇನ್ನು ತುಂಬ ಬರುತ್ತೆ. ಆ ಥರದ ಕಂಟೆಂಟ್ಗಳು ನಾನು ರೆಡಿ ಮಾಡಿದ್ದೀನಿ. ನಂದು ಕೂಡ ಒಂದು ಏನು ನೀವು ಕಬ್ಜಾ ನೋಡಿದಿರಿ ಅದಕ್ಕಿಂತ ದುಪ್ಪಟ್ಟಾದ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಮತ್ತೊಂದು ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಸಿನಿಮಾ ನನ್ನ ಕಡೆಯಿಂದ ಬರುತ್ತೆ. ಅದಕ್ಕೆ ನಾನು ಸಾಕಷ್ಟು ಕೆಲವರು ಇವಾಗ ಹೇಳ್ತೀನಿ, ನೀವು ಹೇಳಿದ್ರಲ್ಲ ಹಂಗೆ ಕೆಲವರು ಯಾರ್ಯಾರು ಹಿತಾಸಕ್ತಿ ನಮ್ಮಲ್ಲಿದ್ದವರೇ ಮಾತಾಡೋದು, ಬೇರೆಯವರಲ್ಲ, ಅಂಥವ್ರಿಗೆಲ್ಲ ಆನ್ಸರಬಲ್ ಆಗಿ ಇನ್ನೊಂದು ನನ್ನ ಡೈರೆಕ್ಷನ್ ಕೂಡ ಒಂದು ಗ್ಲೋಬಲ್ ಸಿನಿಮಾ ಮಾಡ್ತೀನಿ. ಪ್ಯಾನ್ ಇಂಡಿಯಾ ಅಲ್ಲ, ಗ್ಲೋಬಲ್ ಸಿನಿಮಾಗೂ ವರ್ಕೌಟ್ ನಡೀತಾ ಇದೆ. ಸರ್, ಆ ಗ್ಲೋಬಲ್ ಸಿನಿಮಾ ಈಗ ಅನೌನ್ಸ್ ಮಾಡಿರತಕ್ಕಂತ 5 ಸಿನಿಮಾಗಳಲ್ಲಿ ಒಂದಾ ಅಥವಾ ಅದನ್ನ ಹೊರತುಪಡಿಸಿ ಬೇರೆ ಸಿನಿಮಾ ಇದೆಯಾ? ನಂದು 2 ಡೈರೆಕ್ಷನ್ ಇದೆ, ಅದರೊಳಗಡೆ ನಾನು ಅನೌನ್ಸ್ ಮಾಡಿದ್ದೀನಿ. POK ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇನ್ನೂ ಒಂದು ಟೈಟ್ಲ್ ಇಟ್ಟಿಲ್ಲ. ಸೊ 2 ಸಿನಿಮಾದು ಸ್ಕ್ರಿಪ್ಟ್ ವರ್ಕ್ಗಳು ನಡೀತಾ ಇದೆ. ಇದರಲ್ಲಿ ಯಾವ್ದು ತಗೊಳ್ತೀನಿ ಅಂತದಕ್ಕೆ ನನಗೆ ಇನ್ನೂ 1-2 ತಿಂಗಳು ಹೋಮ್ ವರ್ಕ್ ಮಾಡಿದೆ, ಯಾಕಂದರೆ ಹ್ಯೂಜ್ ಬಡ್ಜೆಟ್ ಇದು. ಸೊ ನನ್ನ ಡೈರೆಕ್ಷನ್ಗೆ ಎಲ್ಲರೂ ಕೇಳ್ತಿದ್ದಾರೆ ಯಾವಾಗ ಅಂತ, ಅದಕ್ಕೂ ಬೇಗ ಆನ್ಸರ್ ಹೇಳ್ತೀನಿ. ಈಗ ನಾನು ಪ್ರೊಡಕ್ಷನ್ ಸಿನಿಮಾಗಳನ್ನ ಸೆಟಪ್ ಮಾಡಿ ಆರಾಮಾಗಿ ನೋಡಿಕೊಂಡು ಒಳ್ಳೆ ಕಂಟೆಂಟ್ ಸಿನಿಮಾಗಳು ನಮ್ಮ ಪ್ರೇಕ್ಷಕರು ಕೊಡಬೇಕು ಅಂತೇಳಿ ಸೆಲೆಕ್ಟ್ ಮಾಡಿ ಸೂಪರ್ವೈಸ್ ಮಾಡ್ತಿದ್ದೀನಿ. ಫಾದರ್ ಸಿನಿಮಾ ಅನೌನ್ಸ್ಮೆಂಟ್ ದಿನ ಶಿವಣ್ಣ ಬಂದಿದ್ರು. ಅವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೂಡ ಹಾಕ್ತಿರಿ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮೈಲಾರಿ ಸಿನಿಮಾ ನಂತರ ನಿಮ್ಮ ಕಾಂಬಿನೇಷನ್ ಯಾವಾಗ ಅನ್ನುವಂಥದ್ದು ದೊಡ್ಡ ಮನೆ ಭಕ್ತರ ಒಂದು ಪ್ರಶ್ನೆ, ಜೊತೆಗೆ ಕುತೂಹಲ. ಯಾವಾಗ ನಿಮ್ಮ ಮತ್ತೆ ಶಿವಣ್ಣ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ಬೋದು? ಈ 5 ಸಿನಿಮಾದಲ್ಲಿ ಯಾವ್ದಾದ್ರು ಸಿನಿಮಾಗೆ ಶಿವಣ್ಣ ಏನಾದ್ರು ಚಾನ್ಸಸ್ ಇದೆಯಾ ಅಥವಾ ಹೇಗೆ ಅಂತ? ಇಲ್ಲ, ಅದಕ್ಕೂ ನಿಮ್ಗೊಂದು ಆನ್ಸರ್ ಹೇಳ್ತಿದ್ದೆ. ತುಂಬ ಜನ ಅಣ್ಣ ನನಗೆ ಯಾವಾಗ ಹೇಳಿದರೆ, ಚಂದ್ರು ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದನ್ನು ಆಮೇಲೆ ಅನೌನ್ಸ್ ಮಾಡು, ಬಿಫೋರ್ ಬೇಡ ಅಂತ ಅಣ್ಣ ಹೇಳಿದರು. ಶಿವಣ್ಣ ಸರ್ ಹೇಳಿದೆ. ಸೊ ಎಲ್ಲೋ ಒಂದು ಕಡೆ ಅದು ಬೇಗ ಲೀಕ್ಔಟ್ ಆಗೋಯ್ತು. ಆ ವಿಚಾರದಲ್ಲಿ ಶಿವಣ್ಣ ಚಂದ್ರು ಹಿಂಗೆ ಅಂದರು ಅಂತ ಹೇಳಿದರು. ಅದನ್ನು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂಥವ್ರು ಒಂದಷ್ಟು ಜನ ಕಾರಣಾಂತರಗಳಿಂದ ಆಚೆ ಹೋದಾಗ ನನ್ನ ಜೊತೆ ಕೆಲಸ ಮಾಡೋರು ಅದನ್ನು ಎಲ್ಲೆಲ್ಲೆಲ್ಲೋ ಬೇರೆ ಬೇರೆ ಥರ ಗಾಸಿಪ್ ಮಾಡಿಸಿದ್ರು. ಗೊತ್ತಲ್ಲ ಗಾಸಿಪ್ ಅಂದರೆ ಮೇಡಮ್, ಆ ಗಾಸಿಪ್ ಆಗಿ ಏನೇನೋ ಅಂದರು. ಸೊ ಮೊನ್ನೆ ಶಿವಣ್ಣವರು ಕೂಡ ಅದಕ್ಕೆ ಜಸ್ಟಿಫಿಕೇಶನ್ ನಿಮಗೆ ಕೊಟ್ಟರಲ್ವ, ನೋಡಿದ್ರು. ಶಿವಣ್ಣ ಅವರು ಕೂಡ ಕೊಟ್ಟರು. ಹೇಳ್ತೀನಿ, ಅದು ನಡೀತಾ ಇದೆ ವರ್ಕು. ಶಿವಣ್ಣ ಅವರು ನಮಗೆ ಯಾವಾಗಲೂ ನಾನು ಅವತ್ತು ಹೇಳಿದ್ದೀನಿ, ಶಿವಣ್ಣ ಅವರು ನನಗೊಂಥರ ಗಾಡ್ ಫಾದರ್ ಇದ್ದಂಗೆ. ಸೊ ಹಾಗಾಗಿ ಅವ್ರದ್ದು ಮೈಲಾರಿ ಆದಮೇಲೆ ನಾನು ಸಿನಿಮಾ ಮಾಡಬೇಕು ಅಂತ ನನಗೂ ಒಂದು ತುಂಬ ಕುತೂಹಲ ಇದೆ. ಈ ಸತಿ ಮಾಡಿದ್ರೆ ಬೇರೆ ಲೆವೆಲ್ಗೆ ಮಾಡಬೇಕು ಅಂತ ಒಂದು ಡ್ರೀಮ್ ಇದೆ. ಕಬ್ಜಾದಲ್ಲೂ ಕೂಡ ಆ ಚಿಕ್ಕ ಪಾತ್ರನೂ ಕೂಡ ಭಾಳ ಬೇರೆ ಥರನೇ ತೋರಿಸಿದ್ದೆ. ಇಡೀ ಸಿನಿಮಾನೇ ಹಂಗೆ ತೋರಿಸಿದ್ರೆ ಹೆಂಗಿರುತ್ತೆ ಅಂತ ಒಂದು ಫೀಲ್ ಇದೆ. ವರ್ಕ್ ನಡೀತಾ ಇದೆ, ಅದನ್ನು ಆದಷ್ಟು ಬೇಗನೆ ಹೇಳ್ತೀನಿ. ಆರ್ತಿಗೊಬ್ಳು ಮಗಳು, ಕೀರ್ತಿಗೊಬ್ಬ ಮಗ ಇದ್ದಾನೆ. ಸೊ ಹಾಗಾಗಿ ತಂದೆ ಮಗನ ಬಾಂಡೇಜ್ ಬಗ್ಗೆ ಗೊತ್ತಿರುತ್ತೆ. ಸೊ ಈ ಸಿನಿಮಾ ಯಾವ ಲೆವೆಲಲ್ಲಿ ಕನೆಕ್ಟ್ ಆಗ್ಬೋದು? ಫಾದರ್ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಜೊತೆಗೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತಿದ್ರಾ, ಎಷ್ಟು ಕೋಟಿ ಬಜೆಟ್ ಅಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ? ಸೊ ಓವರ್ ಆಲ್ ಹೇಳೋದಾದ್ರೆ ಫಾದರ ಮೇಡಮ್, ನನಗೆ 2 ಹೆಣ್ಮಕ್ಳು, 1 ಗಂಡು ಮಗು. ನಮ್ಮ ಅಪ್ಪನಿಗೆ 3 ಗಂಡು 1 ಹೆಣ್ಣು. ಸೊ 4. ನಾವು ಚಿಕ್ಕಂದಿನಿಂದ ಬೆಳಿಬೇಕಾದ್ರೆ ಆ ಬಾಂಡೇಜ್ ಇದೆ. ಅಪ್ಪ, ಅಮ್ಮ, ಅಕ್ಕ, ತಮ್ಮಂದರು, ನೆರೆಹೊರೆಯವರು, ಸ್ನೇಹಿತರು, ಈ ಬಾಂಡೇಜ್ ನನಗೆ ಇದೆ. ಹಾಗಾಗಿ ನಾನು ಎಲ್ಲ ಸಿನಿಮಾಗಳು ಅದನ್ನು ತೋರಿಸಿದ್ದೀನಿ. ಹಾಗಾಗಿನೇ ಫಾದರ್ ನನಗೆ ಕನೆಕ್ಟ್ ಆಗಿದೆ. ಖಂಡಿತವಾಗ್ಲೂ ಇದಕ್ಕೆಲ್ಲ ಟೀಮ್ ವರ್ಕ್ ಥರ ಕೂರಿಸಿ ಕೆಲಸ ಮಾಡಿಸಿದ್ದೀನಿ. ಎಲ್ರಿಗೂ ಅಪ್ಪ ಮಗನ ಬಾಂಡೇಜು, ಆ ಬಾಂಧವ್ಯ ಫಾದರಿಂದ ತುಂಬ ಜನಕ್ಕೆ ಮನಸ್ಸಿಗೆ ಮುಟ್ಟುತ್ತೆ. ಅಪ್ಪ ಮಗನಿಗೆ ಈ ಸಿನಿಮಾ ನೋಡೋ ಅನ್ಬೇಕು, ಮಗ ಅಪ್ಪನಿಗೆ ಈ ಸಿನಿಮಾ ನೋಡೋ ಅನ್ಬೇಕು, ಎಂಟೈರ್ ಇಡೀ ಫ್ಯಾಮಿಲಿಗೆ ಫಾದರ್ ಸಿನಿಮಾ ನೋಡೋದಪ್ಪ ಅಂತೇಳಿ ಒಂದು ತುಂಬ ಖುಷಿ ಆಗ್ಬೇಕು. ಆ ಥರದ್ದು ಸಿನಿಮಾ ಮಾಡ್ತಿದ್ದೀವಿ. ಸರ್, ಈ ಸಿನಿಮಾಗೆ ಪ್ರಕಾಶ್ ಸರ್ನ ಒಪ್ಸಿದ್ದೆ ಹೇಗಿತ್ತು? ಅಪ್ರೋಚ್ ಮಾಡಿದ ರೀತಿ, ಅವ್ರು ಒಪ್ಕೊಂಡಿದ್ದ ರೀತಿ, ಎಲ್ಲಿ ಹೋಗಿ ಕತೆನ ಹೇಳಿದ್ರಿ? ಹಿಂಗೆ ಟಕ್ ಅಂತ ಒಪ್ಕೊಳ್ಳಲ್ಲ ಸಿನಿಮಾ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇಡೀ ಪ್ಯಾನ್ ಇಂಡಿಯಾ ತುಂಬೆಲ್ಲ ಬ್ಯುಸಿ ಇರುವಂಥ ಒಬ್ಬ ಆ್ಯಕ್ಟರ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಫಾದರ್ ಸಿನಿಮಾಗೆ ಅಂತ? ಮೇಡಮ್ ಏನಿಲ್ಲ ಮೇಡಮ್, ಕತೆ ನಾನು ಕಬ್ಜಾಗೆ ಒಂದ್ಸತಿ ಅಪ್ರೋಚ್ ಮಾಡಿದ್ದೆ. ಕಬ್ಜಾಗೆ ಹೆಂಗಿತ್ತು ಅಂತ ನನ್ನ ಡೇಟಿಗೆ ಕಲಾವಿದರು ಬೇಕಿತ್ತು, ಯಾಕಂದರೆ ಅಲ್ಲಿ ಸಾವಿರಾರು ಜನ ಕಲಾವಿದರು ಇದ್ದರು. ನಮ್ಮ ಡೇಟ್ಗೆ ಕಲಾವಿದರು ಬೇಕಿತ್ತು. ಆವಾಗ ಅವರು ಪ್ಯಾನ್ ಇಂಡಿಯಾ ಸಾರು ಬ್ಯುಸಿ ಇದ್ರು ಎಲ್ಲ ಭಾಷೆಯಲ್ಲಿ. ಆವಾಗ ಆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆ ಆಗಿರಲಿಲ್ಲ. ಇಬ್ಬರಿಗೂ ಒಂದು ಬೇಜಾರಿತ್ತು, ಅಂದರೆ ಬೇಜಾರಿನ ಸೆನ್ಸ್ ಮಾಡೋಕ್ಕಾಗಲಿಲ್ಲ ಅಂತ ಇಬ್ಬರಿಗೂ ಒಂದು ವಿಷಾದ ಆಯಿತು. ಸೊ ಇಲ್ಲಿ ಈ ಕತೆ ಕೇಳಿದಾಗ ಚಂದ್ರು ನಾನು ಮಾಡ್ತೀನಿ, ಭಾಳ ಚೆನ್ನಾಗಿದೆ ಸರ್, ಕೇಳಿ ಸರ್ ಅಂತ ಒಂದು ಕತೆ ಕೇಳಿಸ್ದೆ. ತುಂಬ ಚೆನ್ನಾಗಿದೆ, ಇದು ಎಮೋಷನಲ್ ಇತ್ತು, ನನಗೆ ಇಷ್ಟ ಆಯ್ತದ ಕತೆಗಳು, ನಾನು ಮಾಡ್ತೀನಿ ಅಂತೇಳಿ ಇಮಿಡಿಯೇಟಾಗಿ ಹೇಳಿ ಡೇಟ್ ಕೊಟ್ಟರು. ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳ್ತಿದ್ರು ತಮ್ಮದೊಂದು ಸಿನಿಮಾಗೆ ಚಂದ್ರು ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಅದನ್ನ ಅವರೇ ಡೈರೆಕ್ಟ್ ಮಾಡ್ತಾರಾ ಅಥವಾ ನೀವು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತೀರಾ ಅವ್ರ ಕತೆನಾ ಅಂತ? ಮೇಡಮ್, ನಾನು ಈಗ ಸದ್ಯಕ್ಕೆ ನನ್ನ ಡ್ರೀಮ್ ಎಲ್ಲ ಒಂದು POK ಮತ್ತು ಇನ್ನೊಂದು ಪ್ರಾಜೆಕ್ಟ್, 2 ಪ್ರಾಜೆಕ್ಟ್ ಮೇಲೆ ಇದೆ. ನಾನು ಬಿಟ್ಟು ನಾನು ಇವಾಗ ಅನೌನ್ಸ್ ಮಾಡಿರೋದು ಬೇರೆ ಬೇರೆ ಡೈರೆಕ್ಟರ್ಗಳಿಗೆ ಕತೆ ಎಲ್ಲ ಸೆಲೆಕ್ಟ್ ಮಾಡಿ
ಸ್ಕ್ರೀನ್ ಪ್ಲೇ ಮಾಡಿಸಿ ಕೊಟ್ಟಿದ್ದೆ, ಅದ್ರ ಮೇಲೆ ಇದೆ. ಇದಾದಮೇಲೆ ನನ್ನ RC ಸ್ಟುಡಿಯೋಸ್ ಅನ್ನೋದು ನಂದೊಬ್ಬಂದಲ್ಲ. ಈಗ ಇವತ್ತು RC ಸ್ಟುಡಿಯೋಸ್ ಅನ್ನೋದು ನಂದು ಎಲ್ಲ ಏನು 5 ಲ್ಯಾಂಗ್ವೇಜಲ್ಲಿ ಎಲ್ಲ ಕಡೆ ನನಗೆ ಪಾರ್ಟ್ನರ್ಸ್ ಇದ್ದಾರೆ. RC ಸ್ಟುಡಿಯೋಸ್ ಒಳಗಡೆ ನನ್ನ ಜೊತೆ ಎಲ್ಲ ಕೊಲಾಬ್ರೇಟ್ ಆಗಿದ್ದೀವಿ. ಸೊ ಅದರೊಳಗಡೆ ಈ ಕತೆ ಒಂದು ತುಂಬ ಚೆನ್ನಾಗಿರೋದು ಸರ್ ಹೇಳಿದ್ರು. ಸೊ ಅದನ್ನು ಟೀಮಲ್ಲಿ ಇಟ್ಟೆ, ಚೆನ್ನಾಗಿದೆ ಮಾಡೋಣ ಅಂತಂದರು. ಖಂಡಿತವಾಗ್ಲೂ ಅದು ಈಗ ಪ್ರೊಸೆಸ್ಸಲ್ಲಿ ಇದೆ. ಈಗ ಏನು 5 ಸಿನಿಮಾ ಆಗಿದೆ ಅದು ಇಮಿಡಿಯೇಟಾಗಿ ಬರುತ್ತೆ. ಸರ್ದು ಕೂಡ ಕತೆ ತುಂಬ ಚೆನ್ನಾಗಿದೆ ಸರ್, ಮಾಡೋಣ ಅಂತ ಹೇಳಿದ್ದೀನಿ. ನಮ್ಮ ಟೀಮ್ ಒಳಗಡೆ ಎಲ್ಲ ಡೈರೆಕ್ಷನ್ ನಾನು ಮಾಡಲ್ಲ, ಅದು ಅವ್ರ ಡೈರೆಕ್ಷನ್ಗೆ, ಅವ್ರ ಡೈರೆಕ್ಷನ್ ಅವ್ರದ್ದೇ ಸಬ್ಜೆಕ್ಟ್ ಅದು ನಮ್ಮ ಟೀಮ್ ಒಳಗಡೆ ಸೇಮ್ ನನ್ನ ಏನು ಪಾರ್ಟ್ನರ್ಸ್ ಇದೆ ಎಲ್ಲ ಡಿಸ್ಕಷನಲ್ಲಿದೆ. ಅದೆಲ್ಲ ಓಕೆ ಆದಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಕಬ್ಜಾ 2 100% 99% ಬರುತ್ತೆ. ಇಷ್ಟೆಲ್ಲ ಸಿನಿಮಾಗಳು ಮಾಡ್ತೀನಿ, ಇದು ನೋಡಿಕೊಂಡು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಆರ್ ಚಂದ್ರು ಸರ್ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.